ಚಿತ್ತಾಪುರ ತಾಲೂಕು ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಅವರ ಸಮ್ಮುಖದಲ್ಲಿ ಸತತವಾಗಿ 6 ವರ್ಷಗಳಿಂದ ಕರ್ನಾಟಕ ಚೇತನ ನಾಡ ಶ್ರೀ ರತ್ನನಾಲವಾರದ ಪರಮಪೂಜ್ಯ ಶ್ರೀ ಶಾ ಬ್ರಾ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ 61ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯ ಬಿದ್ದಾಪುರ ಕಾಲೋನಿಯ ನಿರಾಶ್ರಿತರ ನಿರ್ಗತಿಕರ ಕೇಂದ್ರದಲ್ಲಿರುವ 155ಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಲಾಯಿತು. ಒಟ್ಟು ಇಲ್ಲಿಯವರೆಗೆ 15 ಕಡೆಯಲ್ಲೂ ಒಟ್ಟು 1650ಕ್ಕೂ ಹೆಚ್ಚು ಅನಾಥರಿಗೆ, ಅಂಧರಿಗೆ, ನಿರ್ಗತಿಕರಿಗೆ, ಬುದ್ಧಿಮಾಂದ್ಯರಿಗೆ, ಅಂಗವಿಕಲರಿಗೆ, ವಿಕಲಚೇತನರಿಗೆ, ಸಾಧು ಸಂತರಿಗೆ, ಪೌರ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ಅನಾಥ ಮಕ್ಕಳಿಗೆ, ಹಿರಿಯ ವೃದ್ಧರಿಗೆ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಡವರ, ನಿರ್ಗತಿಕರ, ರೋಗಿಗಳ, ಅನಾಥರ, ವೃದ್ಧರಿಗೆ ಇಡೀ ತಮ್ಮ ಜೀವನದುದ್ದಕ್ಕೂ ಸೇವೆಯನ್ನು ಸಲ್ಲಿಸಿ ಅವರಲ್ಲಿಯೇ ದೇವರನ್ನು ಕಂಡು ಸಾರ್ಥಕತೆಯನ್ನು ಕಂಡ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ನಿಸ್ವಾರ್ಥಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ ಅವರು ಕಂಡಿದ್ದಾರೆ. ಮತ್ತು ಈ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸಮಾಜದ ಸಂಘಟನೆ ಜೊತೆಗೆ ಈ ರೀತಿಯ ವಿಭಿನ್ನ ಸೇವೆ ಮಾಡುವುದರ ಮೂಲಕ ಸಮಾಜಕ್ಕೆ ಮತ್ತು ಸಾವಿರಾರು ಅನಾಥರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿದ ಸಲುವಾಗಿ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದ ಹಾಗೂ ಅಂತರರಾಷ್ಟ್ರೀಯ ಮಟ್ಟದಲ್ಲಿ 35ಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿವೆ ಎಂದು ಶ್ರೀ ಬಾಲಬ್ರಹ್ಮಚಾರಿ ರಾಜಶಿವಯೋಗಿ ಮಹಾಸ್ವಾಮಿಗಳು ಶಹಾಬಾದ ಪೂಜ್ಯರು ಉಚಿತ ಕ್ಷೌರ ಸೇವೆಗೆ ಚಾಲನೆ ನೀಡುವ ಮೂಲಕ ಪೂಜ್ಯರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು, ಜಿಲ್ಲಾ ಗೌರವಾಧ್ಯಕ್ಷರು ಬಸವರಾಜ ಹಡಪದ ಸುಗೂರ ಎನ್ ಹಾಗೂ ರಾಜ್ಯ ಹಡಪದ ಅಪ್ಪಣ್ಣ, ಸಮಾಜದ ಮಾಜಿ ಸಂಘಟನಾ ಕಾರ್ಯದರ್ಶಿ ಬಸವರಾಜ ಹಳ್ಳಿ ಶಹಾಬಾದ್ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರು ಭಗವಂತ ಸಹ ಶಿಕ್ಷಕರು ಹೊನ್ನಕಿರಣಗಿ ಮತ್ತು ಇಂದಿನ ಸಮಾಜದಲ್ಲಿ ಹಿರಿಯರನ್ನು ಗೌರವಿಸುವುದು ಕಡಿಮೆಯಾಗಿದೆ. ಇಳಿ ವಯಸ್ಸಿನಲ್ಲಿ ಹಿರಿಯರನ್ನು ಕುಟುಂಬ ಸದಸ್ಯರು ಮುತುವರ್ಜಿಯಿಂದ ಆರೈಕೆ ಮಾಡಬೇಕಿದೆ. ಉತ್ತಮ ಆಹಾರ, ಶುಚಿತ್ವ ಹಾಗೂ ಆರೋಗ್ಯದ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸುವುದು ಅಗತ್ಯವಾಗಿದೆ. ಉತ್ತಮ ಸಮಾಜಕ್ಕಾಗಿ, ಉತ್ತಮ ನಾಗರಿಕರಾಗಿ ಅಜ್ಜ ಅಜ್ಜಿಯರ ಸೇವೆ ಮಾಡಲು ಯುವಕರು ಮುಂದಾಗಬೇಕು. ಆಗ ಯಾರೂ ಸಹ ಈ ರೀತಿಯ ನಿರ್ಗತಿಕರ ಕೇಂದ್ರಕ್ಕೆ, ಅನಾಥ ಆಶ್ರಮಕ್ಕೆ ಬರುವ ಸಾಧ್ಯತೆ ಇರುವುದಿಲ್ಲ ಎಂದು ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಡಪದ ನೀಲೂರ ತಿಳಿಸಿದರು. ಜಿಲ್ಲಾ ಉಪಾಧ್ಯಕ್ಷರು ರುದ್ರಮಣಿ ಅಪ್ಪಣ್ಣ ಬಟಗೇರ, ನಿರಾಶ್ರಿತರ ಕೇಂದ್ರ ಸೂಪರಿಂಟೆಂಡೆಂಟ್ ಪ್ರಕಾಶ ಪೌಹಾರ್ ಮತ್ತು ವೀರೇಶಸರ ಕಲಬುರಗಿ ಹಾಗೂ ಸಮಾಜದ ಹಿರಿಯ ಮುಖಂಡರು ನಾಗಣ್ಣ ಹಡಪದ ಮುತ್ತಕೋಡ್ ಶಹಾಬಾದ್, ಶಂಭುಲಿಂಗ ಹಡಪದ ನಗರ ಘಟಕ ಕಾರ್ಯದರ್ಶಿ, ಕಲಬುರಗಿ ತಾಲೂಕಾಧ್ಯಕ್ಷ ಚಂದ್ರಶೇಖರ ಹಡಪದ ತೊನಸನಹಳ್ಳಿ, ತಾಲೂಕು ಕಾರ್ಯದರ್ಶಿ ವಿನೋದ ಹಡಪದ ಅಂಬಲಗ ಬಿ, ಮಲ್ಲಿಕಾರ್ಜುನ ಬೆಳಗುಪ್ಪ, ಅರುಣ ಹಡಪದ ಗುಬ್ಬೂರ ಬಿ, ಮಹಾದೇವ ಹಡಪದ ವಡಗೇರಿ ರಾವೂರ, ಮಲ್ಲಿಕಾರ್ಜುನ ಹಡಪದ ಮದರಗಾಂವ್ ವಾಡಿ, ರಮೇಶ್ ಕರಾರಿ, ಅಂಕುಶ ಹಡಪದ ಶಿರಡೂಣ ಈ ಕಾಯಕ ಬಂಧುಗಳು ಈ ಉಚಿತ ಕ್ಷೌರ ಸೇವೆಯಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿದರು ಎಂದು ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ ಅವರು ಎಲ್ಲರಿಗೂ ಹೃತ್ಪೂರ್ವಕ ಅನಂತ ಧನ್ಯವಾದಗಳು ತಿಳಿಸಿದರು. ಮಲ್ಲಿಕಾರ್ಜುನ್ ಸುಗೂರವರ ನೇತೃತ್ವದಲ್ಲಿ ಕಲಬುರಗಿಯ ಅಫ್ಜಲ್ಪುರ್ ರೋಡ್ನಲ್ಲಿರ್ತಕ್ಕಂಥ ನಿರಾಶ್ರಿತರ ಮತ್ತು ನಿರ್ಗತಿಕರ ಕೇಂದ್ರದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನರನ್ನು ಇವತ್ತು ಉಚಿತ ಕ್ಷೌರ ಸೇವೆ ಮಾಡುವ ಮುಖಾಂತರ ನಿರಂತರವಾಗಿ ಬರೀ ಇಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದರೆ. ಸೇವೆ ಯಾವ ರೀತಿ ಅಂತಂದರೆ, ಶಟಸ್ಥಲಿ ಬ್ರಹ್ಮ ಏನು ಸಿದ್ಧ ತೋಟೇಂದ್ರ ಸ್ವಾಮಿಗಳ ಏನು ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಇರ್ತದೆ. ಈ ವರ್ಷವೂ ಕೂಡ 61ನೇಯ ಜನ್ಮ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಇಲ್ಲಿ ಕಲಬುರಗಿಯಲ್ಲಿ ಬಿದ್ದಾಪುರ ಕಾಲೋನಿಯಲ್ಲಿರುವಂಥ ಈ ನಿರಾಶ್ರಿತರ ಕೇಂದ್ರದಲ್ಲಿ
ಹಮ್ಮಿಕೊಂಡಿರುವುದು ಅತ್ಯಂತ ಒಂದು ಹೆಮ್ಮೆಯ ವಿಷಯ. ಇಂಥ ಅನೇಕ ಉಚಿತ ಸೇವೆ ಸಲ್ಲಿಸುವ ಮುಖಾಂತರ ಬೇರೆ ಬೇರೆ ಕರ್ನಾಟಕ ಅಲ್ಲದೆ ಇಡೀ ದೇಶಾದ್ಯಂತ ಕೆಲವೊಂದು ಸಂಘ ಸಂಸ್ಥೆ ಮತ್ತು ಕೆಲವೊಂದು ಟ್ರಸ್ಟ್ಗಳಿಂದ ಕೂಡ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಂದಿದ್ದಾವೆ. ಇನ್ನೂ ಕೂಡ ಅವರ ಹೆಚ್ಚಿನ ಸೇವೆ ಇನ್ನೂ ಕೂಡ ಸಮಾಜಕ್ಕೆ ಅಗತ್ಯ ಇರ್ತದೆ. ಇನ್ನೂ ಕೂಡ ಹೆಚ್ಚಿನ ಸೇವೆ ಸಲ್ಲಿಸುವುದರ ಮುಖಾಂತರ ತಾವು ಅಲ್ಲದೆ ಸಮಾಜ ಏಳಿಗೆಗೋಸ್ಕರ ಸಮಾಜ ಬಗ್ಗೆಯೂ ಕೂಡ ಕಳಕಳಿ ಇರೋಂಥ ವ್ಯಕ್ತಿ. ಹೀಗಾಗಿ ಅವರು ಹೆಸರು ಇನ್ನೂ ಉತ್ತಂಗಕ್ಕೆ ಹೋಗಲಿ ಮತ್ತು ತೋಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲೆ ಮತ್ತು ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಸುಮಾರು ಇವತ್ತು 150ಕ್ಕೂ ಹೆಚ್ಚು ಈ ನಿರಾಶ್ರಿತರನ್ನು ಉಚಿತ ಚೌರ ಸೇವೆ ಮಾಡುವ ಮುಖಾಂತರ ಮತ್ತೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತದೆ. ಮತ್ತು ಹಂತವೂ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳು ಅವರಿಂದ ಆಗಲಿ. ಮತ್ತು ಇನ್ನೂ ಯಾಕಂದರೆ ಕುಟುಂಬದಲ್ಲಿ ಹೊಂದಾಣಿಕೆ ಎಂಬುದು ಪ್ರತಿಯೊಬ್ಬರ ಕುಟುಂಬದಲ್ಲಿ ಭಾಳ ದೊಡ್ಡ ಸಮಸ್ಯೆ ಆದಂಥ ಮಾತಿದು. ಯಾಕಂದರೆ ಹೊಂದಾಣಿಕೆ ಇಲ್ಲ ಅಂತಂದರೆ ಇಂಥ ಅನೇಕ ಸಾವಿರಾರು ಲಕ್ಷಾಂತರ ನಿರಾಶ್ರಿತರ ಕೇಂದ್ರಗಳು, ವೃದ್ಧಾಶ್ರಮ ಕೇಂದ್ರಗಳು ಇವತ್ತು ಭಾರತದಲ್ಲಿ ತಲೆ ಎತ್ತಿರುವುದು ಅತ್ಯಂತ ದುರದೃಷ್ಟ. ಯಾಕಂತಂದರೆ ತಂದೆ ತಾಯಿ ಹೆಂಡರು ಮಕ್ಕಳು ಬಂಧು ಬಳಗ ಸ್ನೇಹಿತರು ಯಾರಿಂದಲೂ ಕೂಡ ಹೊಂದಾಣಿಕೆ ಇಲ್ಲದಂಥ ಸಂದರ್ಭದಲ್ಲಿ ಇಂಥ ಸಮಸ್ಯೆ ಈಡೇರಿ ಉದ್ಭವ ಆದಾಗ ಇಂಥ ಕೇಂದ್ರಗಳನ್ನು ಅನಿವಾರ್ಯವಾಗಿ ಸರ್ಕಾರದ ಅಧೀನದಲ್ಲಿ ತೆರಿಬೇಕಾದದ್ದು ಅನಿವಾರ್ಯ ಆಗ್ತದೆ. ಅದಕ್ಕೆ ಜೀವನದಲ್ಲಿ ಹೊಂದಾಣಿಕೆ ಎಂಬುದು ಬಹಳ ಮುಖ್ಯ ಅದ. ಪ್ರತಿಯೊಬ್ಬರು ಕೂಡ ತಮ್ಮ ಹೆತ್ತವರನ್ನು ಮತ್ತು ಸಂಬಂಧಿಕರನ್ನು ದೂರ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಜಿಲ್ಲಾ ಹಡಪ ಸಮಾಜದ ಸಂಘಟನಾ ಕಾರ್ಯದರ್ಶಿಯಾದಂಥ ಮಲ್ಲಿಕಾರ್ಜುನ ಅವರು ಇಂಥ ಕೆಲಸಗಳನ್ನು ಇನ್ನೂ ಹೆಚ್ಚಿಗೆ ಮಾಡುವ ಮುಖಾಂತರ ಅವರಿಗೆ ಹಡಪದ ಅಪ್ಪಣ್ಣ ದೇವರು ಮತ್ತು ತೋಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಹೀಗೆ ಇರಲಿ. ಮತ್ತು ಜಿಲ್ಲಾಧ್ಯಕ್ಷರಾದಂಥ ಈರಣ್ಣ ಸಣ್ಣೂರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಬೇಕಾಗಿತ್ತು. ಕಾರಣಾಂತರಗಳಿಂದ ಇವತ್ತು ಅವರು ಬಂದಿಲ್ಲಂದರೂ ಕೂಡ ಇರ್ತಕ್ಕಂಥ ಎಲ್ಲ ಹಡಪ ಸಮಾಜದ ಜಿಲ್ಲಾ ನಾಯಕರು ಮತ್ತು ಗೌರವಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಅಪ್ಪಾಜಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತು. ಅತ್ಯಂತ ಸಂತೋಷ ಎನಿಸ್ತಿದೆ ಅಂತಕ್ಕಂಥ